ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ. ಅನಮೋಡ್ ಅಬಕಾರಿ ಚೆಕ್ ಪೋಸ್ಟ್ ಬಳಿ ಅಕ್ರಮ ಗೋವಾ ಸರಾಯಿ ವಶ. ಜೊಯ್ಡಾ ತಾಲೂಕಿನಲ್ಲಿ ಆಗಸ್ಟ್ 15ರಂದು ಅಕ್ರಮವಾಗಿ ಗೋವಾ ಸರಾಯಿ ಸಾಗಿಸುತ್ತಿದ್ದ ವೇಳೆ ಅನಮೋಡ್ ಅಬಕಾರಿ ಚೆಕ್ ಪೋಸ್ಟ್ ಬಳಿ ಅಕ್ರಮ ಸರಾಯಿ ಮತ್ತು ವಾಹನವನ್ನು ವಶಪಡಿಸಿಕೊಂಡ ಘಟನೆ ನಡೆದಿದೆ. ಆಗಸ್ಟ್ 15ರಂದು 11:45ರ ಸಮಯದಲ್ಲಿ ಅನಮೋಡ್ ತನಿಖಾ ಠಾಣೆಯಲ್ಲಿ ಗೋವಾ ಕಡೆಯಿಂದ ಬರುವ ವಾಹನಗಳನ್ನು ಅಬಕಾರಿ ಪೊಲೀಸರು ತಪಾಸಣೆ ಮಾಡುತ್ತಿರುವಾಗ ಗೋವಾ ಕಡೆಯಿಂದ ಬಂದ ಬಜಾಜ್ ಆಟೋ ರಿಕ್ಷಾದಲ್ಲಿ ಗೋವಾ ಮದ್ಯವನ್ನು 36,000 ಲೀಟರ್ ಹಾಗೂ ವಾಹನ ಚಾಲಕನಾದ ಬಾಲಕೃಷ್ಣ ಚಂದ್ರಕಾಂತ್ ಸುಧೀರ್ ಹಾಗೂ ಸುಹಾಸ್ ಶಂಕರ್ ಪಂಡಿತ್ ರಾಮನಗರ ಜೊಯ್ಡಾ ತಾಲೂಕು ಇವರನ್ನು ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಮದ್ಯ ಹಾಗೂ ವಾಹನದ ಮೌಲ್ಯ 3,17,440 ರೂಪಾಯಿಗಳಾಗಿದೆ. ಅಬಕಾರಿ ಜಂಟಿ ಆಯುಕ್ತರು ಮಂಗಳೂರು ವಿಭಾಗ ಮಂಗಳೂರು ಹಾಗೂ ಅಬಕಾರಿ ಉಪ ಆಯುಕ್ತರು ಉತ್ತರ ಕನ್ನಡ ಜಿಲ್ಲೆ ಕಾರವಾರ ಹಾಗೂ ಅಬಕಾರಿ ಉಪ ಅಧೀಕ್ಷಕರು ಯಲ್ಲಾಪುರ ಉಪ ವಿಭಾಗ ಇವರ ಮಾರ್ಗದರ್ಶನದಲ್ಲಿ ಗಣೇಶ್ ಎಸ್ ನಾಯಕ್ ಅಬಕಾರಿ ನಿರೀಕ್ಷಕರು ಯಲ್ಲಾಪುರ ಉಪ ವಿಭಾಗ ಹಾಗೂ ದಾಳಿಯಲ್ಲಿ ಅಬಕಾರಿ ಮುಖ್ಯ ಪದೆ ಸಂತೋಷ್ ಸುಬ್ಬಣ್ಣವರ್ ಮತ್ತು ಅಬಕಾರಿ ಪದೆಗಳಾದ ಸದಾಶಿವ್ ರಾಥೋಡ್, ಪ್ರವೀಣ್ ಹೊಸಕೋಟೆ, ಬಸವರಾಜ್ ಹಾಗೂ ರವಿ ಕಾರ್ಯಾಚರಣೆಯಲ್ಲಿದ್ದರು. ಕೆಲವು ಗಂಟೆಗಳಲ್ಲಿ ಸಿರಸಿಯಲ್ಲಿ ಸುರಿದ ಮಳೆ, ಆಶ್ಚರ್ಯಗೊಂಡ ಜನರು. ಕೇವಲ ಅರ್ಧ ಗಂಟೆ ಸುರಿದ ಮಳೆ ಇಡೀ ಸಿರಸಿ ನಗರವನ್ನೇ ಒಮ್ಮೆ ತಲ್ಲೀನಗೊಳಿಸಿಬಿಟ್ಟಿತು. ಈ ಮಳೆ ಅವೈಜ್ಞಾನಿಕವಾದ ಗಟ್ಟರವನ್ನು ನಗರಸಭೆಗೆ ಎತ್ತಿ ತೋರಿಸಿತು. ಇನ್ನಾದರೂ ನಗರಸಭೆ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ಳಬೇಕು. ಸಮುದ್ರ ತೆರೆ ಬಂದಂಗೆ ಬರ್ಲಿಕ್ಕೆ ಇದೆ. ಇಂದಿನ ಮಳೆಗೆ ಸಿರ್ಸಿಯ ದುಣಸಿ ನಗರ ಪೂರ ಜಲಾವೃತಗೊಂಡಿದೆ. ಎಲ್ಲಿಂದೆಲ್ಲ ಮೋರಿಯ ನೀರು ಎಲ್ಲ ಮನೆಗಳ ಒಳಗೆ ನುಗ್ಗಿದೆ.